ಎಲ್ಲರಿಗೂ ನಮಸ್ಕಾರ. ಸೊ ಈ 3 ಜನ ಮಕ್ಕಳು ಏನು ಮೆಡಲ್ ಮಾಡಿದ್ದಾರೆ, ಸೊ ಆ 3 ಜನ ಹಿಂದೆ ನಾವು ಇಷ್ಟು ಜನ ನಿಂತಿದ್ದೀವಲ್ಲ, ಸೊ ಇಷ್ಟು ಜನ ಮತ್ತೆ ಬಾಬಣ್ಣ ಆಗಲಿ, ಅನ್ಸರಣ ಆಗಲಿ, ಪ್ರಶಾಂತ್ ಅನ್ನೋದು ತುಂಬ ಸಪೋರ್ಟ್ ಇದೆ. ಆ ಸಪೋರ್ಟ್ ಇಲ್ದಿರ ನಾವು ಇವ್ರನ್ನ ಮೆಡಲ್ ತೊಗೊಂಬರಕ್ಕೆ ಆಗ್ತಾ ಇರಲಿಲ್ಲ. ಸೊ ದುಬೈಗೆ ಹೋಗಿ ಕಣ್ಣಿಲ್ದಿರೋ ಹುಡುಗರು, ಅವಳಿಗೆ ಪ್ಯಾರಾಲಿಸ್ ಆಗಿದೆ ಅಂತ ಹುಡುಗಿ ಮೆಡಲ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇದೆಲ್ಲ ಸಪೋರ್ಟ್ ಇದೆ ಅಂತ ನಮ್ಮ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲ ಒಂಥರ ತುಂಬ ಖುಷಿ ಆಗ್ತದೆ. ಈ ಜನ ಎಲ್ಲ ಬಂದಿದ್ದೀರಾ, ಆ ಮಕ್ಳಿಗೆ ಮೋಟಿವೇಟ್ ಮಾಡ್ತಿದ್ದೀರಾ. ಅವ್ರಿಗೊಂದು ಖುಷಿ, ಗೆದ್ಕೊಂಡ್ಬಂದು ಅವ್ರ ಪಕ್ಕದ ಮನೆಗೆ ಗೊತ್ತಿರಲಿಲ್ಲ ನಾವು ಗೆದ್ದಿದ್ದೀವಿ ಅಂತ. ಸೊ ನಮ್ಮ ವೀರಮಣಿ ಸರ್ ಆಗಿರಲಿ, ಯಾರೇ ಆಗಿರಲಿ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ಥರ ನಿಮ್ದೆಲ್ಲ ಸಪೋರ್ಟ್ ಇರಲಿ. ನಾವು ಪಕ್ಕ ಈ ದೇಶಕ್ಕೆ ಒಂದು ಒಲಿಂಪಿಕ್ ಮೆಡಲ್ ತಗೊಂಡ್ಬರ್ತೀವಿ. ಇಷ್ಟು ನಾವು ಮೆಡಲ್ ತಮಿಳ್ನಾಡಲ್ಲಿ ಆಂಧ್ರ ಮಾಡ್ತಿದ್ರೆ ಆ ಜನ ಬೇರೆ ಥರ ನಮಗೆ ಇದು ಮಾಡ್ತಿದ್ರು. ಇನ್ಮೇಲಿಂದ ನೀವೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿ, ನಾವು ಯಾವಾಗಲೂ ನಮ್ಮ ಸಪೋರ್ಟ್ ಪ್ರಶಾಂತ್ ಆಗಿರಲಿ, ನಮ್ಮ ಇದ್ರಿಸ್ ಆಗಿರಲಿ, ನೀಟಾಗಿ ಸಪೋರ್ಟ್ ಇದ್ದೇ ಇದ್ದಾರೆ. ಸೊ ನೀವೆಲ್ಲ ಸಪೋರ್ಟ್ ಮಾಡಿ, ತುಂಬ ಥ್ಯಾಂಕ್ಸು. ಈ ಸೌಮ್ಯ ಅನ್ನೋ ಹುಡುಗಿಗೆ ಪಾಪ ತಂದೆ ತಾಯಿ ಇಲ್ಲ, ತಮ್ಮ ಅಣ್ಣ ಬಂದ್ಬಿಟ್ಟು ಒಂದು ಕಡೆ ಬಿಟ್ಟೋಗ್ಬಿಟ್ಟಿರ್ತಾರೆ. ನಮ್ಮ ಫ್ರೆಂಡ್ ಹೇಳ್ಬಿಟ್ಟು ಈ ಥರ ಸ್ಪೋರ್ಟ್ಸ್ ಹುಡುಗಿಗಳನ್ನ ನೀವು ಕರ್ಕೊಂಡ್ಬಂದು ಟ್ರೈನ್ ಮಾಡಿ ಅಂತ. ತುಂಬ ಚಿಕ್ಕ ಹುಡುಗಿ, ನಮಗೂ ಜವಾಬ್ದಾರಿಗಳು, ನಮ್ಮ ಮನೆ ಮಕ್ಳ ಥರ ನಾವು ನೋಡಿಕೊಂಡು ಅವಳೊಂದು ಮೆಡಲ್ ಮಾಡಿ ಬಂದಿದ್ದೆ. ತುಂಬ ಖುಷಿ ಆಯಿತು. ಸೊ ಆ ಟೈಮಲ್ಲಿ ಬಾಬಣ್ಣ ನಮಗೆ ಸ್ಪಾನ್ಸರ್ ಮಾಡಿ ಇವ್ರಿಗೆ ಒಂದು ಲೆವೆಲ್ ಕರ್ಕೊಂಡ್ಬಂದು ಇದ್ರಿಸು, ಪ್ರಶಾಂತ್ ಅವರೆಲ್ಲ ತುಂಬ ಸ್ಪಾನ್ಸರ್ ಮಾಡಿದ್ದಾರೆ. ಶೂಗಳಾಗಲಿ, ಅವ್ರಿಗೆ ಏನಾದರೂ ಟ್ರ್ಯಾಕ್ ಶೂಟ್ಸ್ ಆಗಲಿ ಎಲ್ಲ ಮಾಡಿದ್ದಾರೆ. ಸೊ ತುಂಬ ಥ್ಯಾಂಕ್ಸು. ಸ್ಪಾನ್ಸರ್ಶಿಪ್ ಬೇಡ, ನೀವೆಲ್ಲ ನಮಗೆ ಒಂದು ಚಪ್ಪಾಳೆ ತಟ್ಟಲ್ಲ, ಅದೇ ನಮಗೆ ತುಂಬ ಖುಷಿ. ತುಂಬ ಥ್ಯಾಂಕ್ ಯು. ಆಮೇಲೆ ಇವರೆಲ್ಲ ನನ್ನ ಬ್ರದರ್ಸು, ಅವರೆಲ್ಲ ಸಪೋರ್ಟ್ ಆಗಿರಲಿ, ನಮ್ಮ ಸೂರಜ್ ಆಗಿರಲಿ, ಉಸ್ಮಾನು, ಶಾಬಾಜು, ಅರ್ಸುವನ್ನು, ಆದಿಯಣ್ಣ ಎಲ್ಲ ನಮಗೆ ಸಪೋರ್ಟ್ ಮಾಡಿದೋಸ್ಕರ ನಾವು ಈ 3 ಜನ ಮೆಡಲ್ ತಂದಿದ್ದೀವಿ. ಇನ್ನೂ ಮೆಡಲ್ ಬೇಕು ಅಂದರೆ ನಿಮ್ಮ ಸಪೋರ್ಟ್ ಬೇಕು ನಮಗೆ. ಥ್ಯಾಂಕ್ ಯು. ನಾನು ಜಾಸ್ತಿ ಟೈಮ್ ತಗೊಳಕ್ ಹೋಗಲ್ಲ. ಇನ್ಫ್ಯಾಕ್ಟ್ ರೋಷನ್ ಹೇಳ್ತಾ ಇದ್ದ ನಿಮ್ಮೆಲ್ಲರದ್ದು ಮೋಟಿವೇಶನ್ ಇವ್ರಿಗೆ ಬೇಕು ಅಂತ. ನಾನೊಂದು 20 ವರ್ಷದಿಂದ ನಾನು ಆಸ್ ಅ ಸೈಕಾಲಜಿಸ್ಟ್ ನಾನೆಲ್ಲರನ್ನೂ ಮೋಟಿವೇಟ್ ಮಾಡ್ತಾ ಇದ್ದೀನಿ. ನಾವೆಲ್ಲ ಇವ್ರುಗಳಿಗೆ ಮೋಟಿವೇಟ್ ಮಾಡೋದ್ ಬದಲು ನಿಮ್ಮೆಲ್ಲರಿಗೂ ಇವತ್ತು ನಾವು ಒಂದು ಮೆಸೇಜ್ ತಗೊಂಡು ಹೋಗ್ಬೋದು ಮನೆಗೆ ಅಂತಂದ್ರೆ, ಇವ್ರುಗಳು ನೋಡಿ ನಾವು ಮೋಟಿವೇಟ್ ಆಗ್ಬೇಕು ಆಕ್ಚುಲಿ. ಯಾಕೆಂದ್ರೆ ಎಲ್ಲ ನೆಟ್ಟಿಗಿದ್ಬಿಟ್ಟೆ ನಮಗೆ ಜೀವನದಲ್ಲಿ ಅಷ್ಟು ಕಷ್ಟ ಇದೆ, ಇಷ್ಟು ಕಷ್ಟ ಇದೆ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನಮ್ಗೆ ಇದು ಸಾಧನೆ ಮಾಡೋಕ್ಕಾಗ್ತಾಯಿಲ್ಲ, ಅದು ಸಾಧನೆ ಮಾಡೋಕ್ಕಾಗ್ತಾಯಿಲ್ಲ ಅಂತ ನಾವು ನಮಗೆ ಸಿಕ್ಕಾಬಟ್ಟೆ ಎಕ್ಸ್ಕ್ಯೂಸಸ್ಸು ಅಥವಾ ಕಾರಣಗಳು ಕೊಡ್ಕೋತೀವಿ. ಇವ್ರುಗಳು ಮಾಡಿರೋ ಅಚೀವ್ಮೆಂಟ್ ತುಂಬ ನಿಜ ಹೇಳಬೇಕು ಅಂತಂದ್ರೆ, ತುಂಬ ಅಂತ ಏನಕ್ಕೆ ಕೇಳ್ತೀನಿ ಅಂತಂದ್ರೆ, ಅಷ್ಟು ಆಳವಾಗಿರೋ ಒಂದು ಯೋಚನೆ ನಾವು ಮಾಡಲ್ಲ. ಇವ್ರುಗಳು ಮಾಡಿರೋ ಅಚೀವ್ಮೆಂಟನ್ನು ನಾವು ಸುಮ್ಮನೆ ಮನೆಗೆ ಹೋಗ್ಬಿಟ್ಟು 5 ನಿಮಿಷ ಯೋಚನೆ ಮಾಡಿ, ಬರೀ ಒಂದು ಬೆಂಗಳೂರು ಅಥವಾ ಬರೀ ಒಂದು ನಾಡಲ್ಲಿ ಒಂದು ಹೆಸರು ಮಾಡ್ಕೋಬೇಕು ಅಂದ್ರೆ ಇವತ್ತು ತುಂಬ ಕಷ್ಟ. ಅಂಥದ್ರಲ್ಲಿ ಎವ್ರಿಬಡಿ ಆಸ್ ಸಪೋರ್ಟೆಡ್, ಎಲ್ಲರೂ ಕೊಟ್ಟಿರೋ ಸಪೋರ್ಟಿಂದ ಇವ್ರು ಮಾಡಿರೋ ಸಾಧನೆ ನಾವು ಎಷ್ಟೇ ಚಪ್ಪಾಳೆ ತಟ್ಬಿಟ್ಟು ಅವ್ರಿಗೆ ಎಷ್ಟೇ ಮೋಟಿವೇಟ್ ಮಾಡಿದ್ರು ಸಾಲದು. ಹಾಗೆ ರೋಷನ್ ಹೇಳ್ದಂಗೆ ನಿಮ್ಮೆಲ್ಲರೂ ಆಶೀರ್ವಾದ ಇವ್ರ ಮೇಲೆ ಇದ್ರೆ ಇವ್ರು ಗ್ಯಾರಂಟಿ ದೇ ವಿಲ್ ಗೋ ಟು ಮಚ್ ಬಿಗರ್ ಪ್ಲೇಸಸ್ ಅಂಡ್ ವಿನ್ ಮೋರ್ ಅಂತ ಅಂದ್ಬಿಟ್ಟು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಮಾಡಿ 1000 ಜನ ಅಪೋಸಿಟ್ ಮಾಡಿ ಗೆಲ್ಬೇಕಾಗಿತ್ತು. ನಾರ್ಮಲ್ ಪರ್ಸನ್ ಕೂಡ ಒಂದು ಏರಿಯಾದಲ್ಲಿ ಹೋಗಿ ಯಾವುದು ಗೆಲ್ಲಕ್ಕಾಗೋದಿಲ್ಲ. ಇವರು ಕಾಣ್ತಾ ಇಲ್ಲ. ಇವರು ಚಿಕ್ಕ ವಯಸ್ಸಿಂದ ಸೆರೆಬ್ರಲ್ ಪಾಲ್ಸಿ ಅಂತ ಒಂದು ಇಶ್ಯೂ ಇದೆ. ಆಮೇಲೆ ಒಂದು ಕೈ ಕಾಲು ಹಿಡಿ ಸರಿಯಾಗಿ ಬರ್ತಾ ಇಲ್ಲ. ಅವಳು ಲಾಂಗ್ ಜಂಪಲ್ಲಿ ಗೆದ್ದು ಇಷ್ಟು ದೂರ ಬಂದಿದ್ದಲ್ಲ, ಇವ್ರಿಗೂ ಕಾಣ್ತಾ ಇಲ್ಲ. ಇವರು ಇಷ್ಟು ದೂರ ಬಂದಿದ್ದಾರೆ ಅಂದರೆ ಯಾವುದು ಈಸಿಯಾಗಿ ಗೆದ್ದಿಲ್ಲ. ಅದು ಇಲ್ಲ ಏನೋ ಗೆದ್ದಿದ್ರೆ ನಾನು ಅಷ್ಟು ದೊಡ್ಡದಾಗಿ ಹೇಳ್ಕೊಳ್ಳಲ್ಲ. ಇಡೀ ದೇಶ ಬಿಟ್ಟು ದೇಶ ಹೋಗಿ ದುಬೈಯಲ್ಲಿ ಹೋಗಿ ಅಲ್ಲೂ ಒಂದು 60 ಕಂಟ್ರಿ ಜನಗಳು ಬಂದು ಅವರೆಲ್ಲರೂ ಗೆದ್ದು ಅವರೆಲ್ಲರೂ ಬಿಟ್ಟು ಇವ್ರು ಗೆದ್ಕೊಂಡು ಬಂದಿದ್ದಾರೆ ಅಂದರೆ ಇವರಿದ್ರೆ ನಾವು ಮೆಚ್ಕೋಬೇಕು, ಒಂದು ಒಳ್ಳೆ ಹೆಮ್ಮೆ ಪಡಬೇಕು. ನಾವು ಕನ್ನಡದವರಂತ ಒಂದು ಗ್ರೂಪ್ ಮಾಡಬೇಕು. ಅದಕ್ಕೋಸ್ಕರ ಇವರೆಲ್ಲರೂ ಒಂದು ಒಳ್ಳೆ ರೀತಿ ವಿನ್ ಮಾಡ್ಕೊಂಬಂದು ನಮ್ಗೆ ಕೈ ಕೊಟ್ಟಿದ್ದಾರೆ. ಇದನ್ನು ನಾವು ಸೆಲೆಬ್ರೇಟ್ ಮಾಡೋಣ, ಒಳ್ಳೆ ರೀತಿಯಲ್ಲಿ ಇವ್ರು ಸ್ವಲ್ಪ ಪ್ರಮೋಷನ್ ಮಾಡೋಣ. ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.